ಈ ಬಾರಿ ಮುಂಗಾರಿನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಅಂತಹ ಮಳೆಗಾಲಕ್ಕೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಸಿದ್ಧವಾಗಿದೆಯಾ? ಇದನ್ನು ಪರಿಶೀಲನೆ ಮಾಡಲಿಕ್ಕಾಗಿ ಸಿದ್ಧತೆಗಳನ್ನು ತಿಳಿದುಕೊಳ್ಳಲಿಕ್ಕಾಗಿ ಶಾಸಕ ಚನ್ನಬಸಪ್ಪ ಹಾಗೂ ಆಯುಕ್ತರಾದಂಥ ಡಾಕ್ಟರ್ ಕವಿತಾ ಯೋಗಪ್ಪನವರು ಇವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆದಿದೆ. ಈ ಬಾರಿ ಮಳೆಯ ಮುನ್ಸೂಚನೆ, ಭಾರೀ ಮಳೆ ಮುನ್ಸೂಚನೆ ಇರೋ ಕಾರಣ ಕೈಗೊಂಡಿರೋ ಕ್ರಮಗಳನ್ನು ಸಭೆಯಲ್ಲಿ ಪರಿಶೀಲನೆ ಮಾಡಲಾಯಿತು, ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಚನ್ನಬಸಪ್ಪ ಅವರು ಹಲವು ಸೂಚನೆಗಳನ್ನು ನೀಡಿದ್ದಾರೆ. ಕಳೆದ ಬಾರಿಯೂ ಸಹ ಮಳೆಯಿಂದ ಬಹಳ ಹಾನಿಯಾಗಿತ್ತು, ಹಲವು ಪ್ರದೇಶಗಳಿಗೆ ನೀರು ನುಗ್ಗಿ ಅನಾಹುತ ಆಗಿತ್ತು. ಈ ಬಾರಿ ಮುಂಗಾರು ಸ್ವಲ್ಪ ಮುಂಚೆಯೇ ಆರಂಭ ಆಗ್ತಾ ಇದೆ. ಜೊತೆಗೆ ಮುಂಗಾರು ಪೂರ್ವ ಮಳೆ, ಮುಂಗಾರು ಆರಂಭವಾದಕ್ಕಿಂತ ಬಹುತೇಕ ಒಂದು ತಿಂಗಳು ಮುಂಚೆಯೇ ಮುಂಗಾರು ಪೂರ್ವ ಮಳೆ ಶುರುವಾಗಿದೆ. ಹಾಗಾಗಿ ಅಧಿಕಾರಿಗಳಿಂದ ಕೈಗೊಂಡಿರೋ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಶಾಸಕ ಚನ್ನಬಸಪ್ಪ ಅವರು ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಮುಖ್ಯವಾಗಿ ಮಳೆಗಾಲವೇ ಸ್ವಚ್ಛ ಆಗಿದೆಯಾ, ಹೂಳು ತೆಗೆಯುವಂಥ ಕೆಲಸ ಆಗಿದೆಯಾ, ಚರಂಡಿಗಳ ಸ್ವಚ್ಛತೆ ಆಗಿದೆಯಾ, ಮತ್ತು ತುರ್ತು ಸಂದರ್ಭದಲ್ಲಿ ಯಾವ ರೀತಿಯಂಥ ಸಿದ್ಧತೆಯನ್ನು ಮಹಾನಗರ ಪಾಲಿಕೆ ಮಾಡಿದೆ, ಇದೆಲ್ಲದರ ಬಗ್ಗೆ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಡಾಕ್ಟರ್ ಕವಿತಾ ಯೋಗಪ್ಪನವರು ಹಾಗೂ ಅಲ್ಲಿ ಸಭೆಯಲ್ಲಿ ಪಾಲ್ಗೊಂಡಂಥ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮಾಹಿತಿಯನ್ನು ಪಡೆದುಕೊಂಡರು. ಹೇಳಿದ್ರು ಯಾರು ಗಮನಿಸಬೇಕು ಸಿದ್ದಪ್ಪವ್ರು ನಾವೆಲ್ಲ ತರಿಸಿ ಚೆಕ್ ಮಾಡಿ ನೋಡಿದ್ವಿ ಸರ್. ಅದು ಹಿಂದೆ DC ಅವರು ಅದನ್ನು ಆದೇಶ ಮಾಡಿಕೊಟ್ಟಿದ್ದಾರೆ, ಇಷ್ಟು ಜಾಗಕ್ಕೆ ಇಷ್ಟು 2000 ಪೇ ಮಾಡಬೇಕು ಪರ್ಸು. ಈಗ ಅದನ್ನು ರೆವಿನ್ಯೂ ಅದನ್ನು ಇವಾಗ ಕ್ಲಿಯರ್ ಮಾಡ್ಬೋದು ಸರ್. ಫೈಲ್ ಮತ್ತೆ ವಾಪಸ್ ಕಳಿಸಿದ್ರು. ಒಂದ್ಸತಿ ನಿಗದಿ ಆದಮೇಲೆ ಮತ್ತೆ ನಾವು ನಿಗದಿ ಮಾಡಿಕೊಡೋಂಥದ್ದು ಏನಿಲ್ಲ ಸರ್ ಆ ಜಾಗ. ಸೊ ಹಾಗಾಗಿ ಅದು ಮತ್ತೆ ಫೈಲ್ನ ರಿಟರ್ನ್ ಅವರಿಗೆ ಸಿದ್ದಪ್ಪ ಇವಾಗ ಫಾರ್ವರ್ಡ್ ಮಾಡಿದ್ದಾರೆ. ನನ್ನ ಲಾಗಿನ್ ಏರಿಯಾಲೇ ಇದೆ. ನಮ್ಮ ಶಾಸಕರು ಈ ಒಂದು ಸಭೆಯನ್ನು ಕರ್ತವ್ಯ ಕೇಳಬಹುದು. ಆಗಬೇಕಾದಂಥ ಕಾರ್ಯಗಳ ಬಗ್ಗೆ, ಆಗಿರೋದ್ರ ಬಗ್ಗೆ ಸಮಗ್ರವಾದಂಥ ಚರ್ಚೆ ಆಗಿ ಒಂದಾಗುವುದಾದ ಅನಾಹುತಗಳನ್ನು ತಡೆಯಲಿಕ್ಕೋಸ್ಕರ ಅಲ್ಲಿ ಬಹಳ ಅಗತ್ಯವಾದಂಥ ಕ್ರಮಗಳನ್ನು ಕೂಡಲೇ ತುರ್ತಾಗಿ ತಗೊಳ್ಳುವಂಥ ಅಗತ್ಯತೆ ಇರೋದ್ರಿಂದ ನಾವು ಕಾರ್ಯಮುಖ ಆಗಬೇಕು. ಹಾಗಾಗಿ ನಾವು ಇವತ್ತು ಸೇರಿರುವಂಥದ್ದು. ಇಲ್ಲಿವರೆಗೂ ಯಾವ ಥರದ ಕಾರ್ಯಗಳಾಗಿದೆ, ಯಾಕಂದರೆ ಇನ್ನು ಬೇಸಿಗೆ ಇದೆ ಅಂತ ಅಂದ್ಕೊಂಡವ್ರು ನಾವೆಲ್ಲರೂ ಕೂಡ. ಬೇಸಿಗೆ ಮುಗಿದು ಈಗಾಗಲೇ ಮಳೆಗಾಲನೇ ಪ್ರಾರಂಭ ಆಗಿದೆ ಅನ್ನೋ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿವರೆಗೆ ಏನಾಗಿದೆ ಅಂತ ಸ್ವಲ್ಪ ಸಮಗ್ರ ಮಾಹಿತಿ ಕೊಡಿ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಏನಾದ್ರು ಸಂಗತಿಗಳು ನಿಮ್ಗೆ ಏನಾದ್ರು ಗೊತ್ತಿರುವಂಥ ಸಂಗತಿಗಳು, ಈಗಾಗಲೇ ಅಕಸ್ಮಾತ್ ವ್ಯತ್ಯಾಸ ಆಗಿರುವಂಥದ್ದು ಏನಾದ್ರು ನೀವು ಇಂಜಿನಿಯರ್ಸು ಅದನ್ನು ಹೇಳಿ. ನಾವು ಮಳೆಗಾಲದ ಕಾಲುವೆಗಳನ್ನು ನಾವು ಯಾವತ್ತೂ ಕೂಡ ಮುಂಚಿತವಾಗಿ ಟೆಂಡರ್ ಫ್ಲೋಟ್ ಮಾಡಿ ಅದನ್ನು ಕಾರ್ಯ ಶುರು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನಾಗಿದೆ ಮಾಹಿತಿನೂ ಕೂಡ ಕೊಡಿ. ಕೆರೆಗಳ ಭಾಗದಲ್ಲಿ, ಚಾನಲ್ಗಳ ಭಾಗದಲ್ಲಿ ಏನಾಗಿದೆ ಅನ್ನೋದು ಕೂಡ ಮಾಹಿತಿ ಕೊಡುವಂಥದ್ದು ಅಗತ್ಯ ಇದೆ. ಅದಕ್ಕೆ ಮಾಹಿತಿಗಳನ್ನು ಕೊಡುವಂಥ ಕೆಲಸ ಮಾಡಿ ಅಂತೇಳಿ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಡಿ ನಂತರ ಉಳಿದಂಥ ಸಂಗತಿಗಳನ್ನು ತಮ್ಮ ಸಲಹೆಗಳನ್ನು ಇಟ್ಕೊಂಡು ಮುಂದಕ್ಕೆ ಹೋಗುವಂಥ ಕೆಲಸ ಮಾಡಿ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಬಂದಿರಲಿಲ್ಲ, ಇರಿಗೇಷನ್ ಅವರು ಬರಬೇಕಿತ್ತು ಅಲ್ವಾ. ಕೆಲವು ಭಾಗಗಳಲ್ಲಿ ಇರಿಗೇಷನ್ ಕಾರ್ಪೊರೇಷನ್ ಒಟ್ಟೊಟ್ಟಿಗೆ ಕೆಲಸ ಮಾಡುವಂಥ ಸಂಗತಿ ಇದೆ. ಹಾಗಾಗಿ ಅವರು ಬಂದರೆ ಒಳ್ಳೆಯದು, ಅವರಿಗೂ ಬರಕ್ಕೆ ಹೇಳ್ಬಿಡಿ. ಇರಿಗೇಷನ್ಗೆ ಬರಕ್ಕೆ
ಎಫೆಕ್ಟ್ ಆಗ್ತದೆ ಆ ಎಫೆಕ್ಟೆಡ್ ಏರಿಯಾನ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿ ಅದಕ್ಕೆ ವಿಶೇಷವಾಗಿ 5 ತಂಡ ಮಾಡಿದ್ದೇವೆ. ಆ 5 ತಂಡದಲ್ಲಿ ವಿದ್ಯುತ್ ವಿಭಾಗ, ಕಾಮಗಾರಿ ವಿಭಾಗ, ಆರೋಗ್ಯ ವಿಭಾಗ ಮತ್ತು ಕಂದಾಯ ವಿಭಾಗ ಈ 4 ಇಲಾಖೆಯ ಆ ವಾರ್ಡ್ ವ್ಯಾಪ್ತಿಯ ಅಧಿಕಾರಿಗಳನ್ನ ಸೇರಿಸಿ ಒಂದು ತಂಡ ಮಾಡಿ ಅವರು 24/7 ಆ ಸೂಕ್ಷ್ಮ ಪ್ರದೇಶಕ್ಕೆ ಹೋಗಿ ಕೂಡಲೇ ಈ ಸಮಸ್ಯೆ ಸಾಲ್ವ್ ಮಾಡಿರ್ತೇವೆ. ಈಗಾಗಲೇ ಡಿಸಿಟಿಂಗ್ ವರ್ಕ್ಸ್ ಕೂಡ ಎಲ್ಲ ಫೈನಲೈಸ್ ಆಗಿದೆ ಸರ್. 3 ವಾರದಿಂದ ವರ್ಕ್ ಕಾಮಗಾರಿ ಶುರುವಾಗಿದೆ.